ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಷಯ ಸಮಾಸಗಳು, ಸಂಚಿಕೆ 2. ಹಿಂದಿನ ಸಂಚಿಕೆಯಲ್ಲಿ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ ಹಾಗೂ ದ್ವಿಗು ಸಮಾಸಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಈ ದಿನ ಉಳಿದ ಸಮಾಸಗಳನ್ನು ತಿಳಿಯೋಣ. ಮೊದಲನೇದಾಗಿ 4ನೆಯ ಸಮಾಸ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದರೆ ಏನು? 2 ಅಥವಾ 2ಕ್ಕಿಂತ ಹೆಚ್ಚಿನ ನಾಮಪದಗಳು ಬಂದರೆ ಅದನ್ನು ದ್ವಂದ್ವ ಸಮಾಸ ಎನ್ನುವರು. ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ. 2 ಅಥವಾ 2ಕ್ಕಿಂತ ಹೆಚ್ಚಿನ ನಾಮಪದಗಳು ಬಂದರೆ ಅದನ್ನು ದ್ವಂದ್ವ ಸಮಾಸ ಎನ್ನುವರು. ಉದಾಹರಣೆ ನೋಡಿ. ತಂದೆಯು ಪ್ಲಸ್ ತಾಯಿಯು, ತಂದೆ ತಾಯಿ. ನಮಗೆ ಇಲ್ಲಿ ಪೂರ್ವಪದ ಮತ್ತು ಈ ಉತ್ತರ ಪದ ಎರಡೂ ಪದಗಳು ಪ್ರಧಾನವಾಗಿರುತ್ತವೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ನಾಮಪದಗಳು ಪ್ರಧಾನವಾಗಿರುತ್ತವೆ. ಉದಾಹರಣೆ ನೋಡಿ. ತಂದೆಯೂ ಮುಖ್ಯ, ತಾಯಿಯೂ ಮುಖ್ಯ, ಹಾಗಾಗಿ ತಂದೆ ತಾಯಿ. ಸೀತೆಯೂ ಪ್ಲಸ್ ರಾಮನು, ಸೀತಾರಾಮ. ಸೀತೆಯೂ ಮುಖ್ಯ, ರಾಮನು ಮುಖ್ಯ, ಹಾಗಾಗಿ ಸೀತಾರಾಮ. ಕೆರೆಯೂ ಪ್ಲಸ್ ಕಟ್ಟೆಯೂ ಪ್ಲಸ್ ಬಾವಿಯೂ, ಕೆರೆ ಕಟ್ಟೆ ಬಾವಿಗಳು. ಕೆರೆಯೂ ಮುಖ್ಯವಾಗಿದೆ, ಕಟ್ಟೆಯೂ ಮುಖ್ಯವಾಗಿದೆ, ಬಾವಿಯೂ ಮುಖ್ಯವಾಗಿದೆ, ಹಾಗಾಗಿ ಕೆರೆ ಕಟ್ಟೆ ಬಾವಿಗಳು. ಇದು ದ್ವಂದ್ವ ಸಮಾಸ. ಗಿಡವೂ ಪ್ಲಸ್ ಮರವೂ ಪ್ಲಸ್ ಬಳ್ಳಿಯೂ, ಗಿಡ ಮರ ಬಳ್ಳಿಗಳು. ಇಲ್ಲಿ ಬರ್ತಕ್ಕಂಥ ಎಲ್ಲ ನಾಮಪದಗಳು ಪ್ರಧಾನವಾಗಿರ್ತವೆ. ಹಾಗಾಗಿ ಒಂದು ನಾಮಪದ ಬರಲಲ್ಲಿ 2 ಬರ್ಬೋದು ಅಥವಾ 2ಕ್ಕಿಂತ ಹೆಚ್ಚಿನ ನಾಮಪದಗಳು ಬರ್ಬೋದು. ಬರ್ತಕ್ಕಂಥ ಎಲ್ಲ ನಾಮಪದಗಳು ಪ್ರಧಾನವಾಗಿರ್ತವೆ. ಹಾಗಾಗಿ ಇದನ್ನು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೇವೆ. ಮುಂದಿನದು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂದ್ರೇನು? ಪೂರ್ವ ಪದದಲ್ಲಿ ಅನ್ನು ಎನ್ನುವ ದ್ವಿತೀಯ ವಿಭಕ್ತಿ ಬಂದರೆ ಅದನ್ನು ಕ್ರಿಯಾ ಸಮಾಸ ಎನ್ನುವರು. ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಪೂರ್ವ ಪದದಲ್ಲಿ ಅನ್ನು ಎನ್ನುವ ದ್ವಿತೀಯ ವಿಭಕ್ತಿ ಬಂದರೆ ಅದನ್ನು ಕ್ರಿಯಾ ಸಮಾಸ ಎನ್ನುವರು. ನೋಡಿಲಿ, ಕೈ ಮುಗಿ ಇದೊಂದು ಕ್ರಿಯಾ ಸಮಾಸ ಪದ. ಇಲ್ಲಿ ಕೈಯನ್ನು ಪ್ಲಸ್ ಮುಗಿ ವಿಗ್ರಹವಾಕ್ಯ ಮಾಡಿ ಬರೆದಾಗ ಕೈಯನ್ನು ಪ್ಲಸ್ ಮುಗಿ. ಕೈಯನ್ನು ಅನ್ನೋದು ಪೂರ್ವ ಪದ, ಮುಗಿ ಅನ್ನೋದು ಉತ್ತರ ಪದ. ಇಲ್ಲಿ ಅನ್ನು ಬಂದಿದೆ ನೋಡಿ ಪೂರ್ವ ಪದದಲ್ಲಿ, ಕೈಯನ್ನು. ಅದೇ ರೀತಿಯಾಗಿ ತಲೆಯನ್ನು ಪ್ಲಸ್ ತೂಗು, ತಲೆದೂಗು. ತಲೆಯನ್ನು ಇದು ಪೂರ್ವ ಪದ. ಹಾಗೆ ಮೈಯನ್ನು ಪ್ಲಸ್ ಮರೆ, ಮೈ ಮರೆ. ಕಣ್ಣನ್ನು ಪ್ಲಸ್ ತೆರೆ, ಕಣ್ದೆರೆ. ಇಲ್ಲಿ ಪೂರ್ವ ಪದಗಳನ್ನು ಗಮನಿಸಿ ನೋಡಿದಾಗ ಕೈಯನ್ನು, ತಲೆಯನ್ನು, ಮೈಯನ್ನು, ಕಣ್ಣನ್ನು ಎಲ್ಲ ಪೂರ್ವ ಪದದ ಕೊನೆಯಲ್ಲಿ ಅನ್ನು ಎನ್ನತಕ್ಕಂಥ ವಿಭಕ್ತಿ ಬಂದಿದೆ. ಹಾಗಾಗಿ ಇದನ್ನು ಕ್ರಿಯಾ ಸಮಾಸ ಅಂಥೇಳಿ ಕರಿತೇವೆ. ಅದೇ ರೀತಿಯಾಗಿ ಮುಂದಿನ ಸಮಾಸ ಅಂಶಿ ಸಮಾಸ. ಅಂಶಿ ಸಮಾಸ ಅಂದ್ರೇನು? ಪೂರ್ವಪದ ಮತ್ತು ಉತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಕೂಡಿದ್ದರೆ, ಜೊತೆಗೆ ಪೂರ್ವ ಪದದ ಅರ್ಥ ಪ್ರಧಾನವಾದರೆ ಅದನ್ನು ಅಂಶಿ ಸಮಾಸ ಎನ್ನುವರು. ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತೇನೆ ಕೇಳಿ. ಪೂರ್ವಪದ ಮತ್ತು ಉತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಕೂಡಿದ್ದು ಪೂರ್ವ ಪದದ ಅರ್ಥ ಪ್ರಧಾನವಾದರೆ ಅದನ್ನು ಅಂಶಿ ಸಮಾಸ ಎನ್ನುವರು. ನೋಡಿ, ಉದಾಹರಣೆಗಳನ್ನು ನೋಡೋದಾದರೆ ಅಂಗೈ, ಇದನ್ನು ವಿಗ್ರಹವಾಕ್ಯ ಮಾಡಿಯೋದಾಗೆ ಕೈಯ ಪ್ಲಸ್ ಅಡಿ, ಅಂಗೈ. ಈ ಕೈಯ ಪ್ಲಸ್ ಅಡಿ, ಇಲ್ಲಿ ಹಿಡಿದಾದ ವಸ್ತು ಯಾವುದು? ಕೈ. ಕೈಯ ಅಡಿ ಅಂಗೈ. ಇಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ. ನೋಡಿ, ಕೈ ಪ್ಲಸ್ ಅಡಿ ಇರುತ್ತೆ. ಕೈ, ಆ ಕೈಯೇ ಮುಖ್ಯವಾಗಿರುತ್ತೆ ನಮಗೆ. ಪೂರ್ವ ಪದ ಯಾವುದು? ಕೈ. ಆಗ ಕೈ ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಾಗಿ ತಲೆಯ ಪ್ಲಸ್ ಹಿಂದು, ಹಿಂದಲೆ. ಹಿಡಿದಾದ ವಸ್ತು ಯಾವುದು? ತಲೆ. ಹಿಂದಲೆಯಲ್ಲಿ ಹಿಡಿದಾದ ವಸ್ತು ತಲೆ. ತಲೆಯ ಪ್ಲಸ್ ಹಿಂದು, ಹಿಂದಲೆ. ತಲೆಯ ಪ್ಲಸ್ ಮುಂದು, ಮುಂದಲೆ. ಹಾಗೆ ಮುಂಬಾಗಿಲು, ಇದನ್ನು ನಾವು ಹೇಗೆ ಬಿಡಿಸಿ ಬರೆಯೋದು? ವಿಗ್ರಹವಾಕ್ಯ ಮಾಡಿ ಬರೆಯೋದು. ಬಾಗಿಲಿನ ಪ್ಲಸ್ ಮುಂದು, ಮುಂಬಾಗಿಲು. ಮತ್ತೊಂದು ಉದಾಹರಣೆ ನೋಡೋದಾದರೆ ಈರುಳಿನ ಪ್ಲಸ್ ನಡು, ನಟ್ಟಿರುಳು. ಈರುಳಿನ ಪ್ಲಸ್ ನಡು, ನಟ್ಟಿರುಳು. ಇವು ಅಂಶಿ ಸಮಾಸ. ಅಂದರೆ ಇವೆರಡಕ್ಕೂ ಪರಸ್ಪರ ಅಂಶಾಂಶಿ ಭಾವ ಸಂಬಂಧ ಇದೆ. ಹಿಂದಲೆ, ಮುಂದಲೆ, ಮುಂಬಾಗಿಲು, ಇವಕ್ಕೆ ಪರಸ್ಪರ ಅಂಶಾಂಶಿ ಭಾವ ಸಂಬಂಧದಿಂದ ಈ ಪದಗಳು ಕೂಡಿವೆ. ಹಾಗಾಗಿ ಇವುಗಳನ್ನು ನಾವು ಅಂಶಿ ಸಮಾಸ ಅಂತ ಹೇಳಿ ಕರಿತೇವೆ. ಮುಂದಿನದು ಗಮಕ ಸಮಾಸ. ಗಮಕ ಸಮಾಸ ಅಂದರೆ ಮೊದಲು ಉದಾಹರಣೆಗಳನ್ನು ನೋಡ್ಬಿಡೋಣ. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಬಹಳ ಸುಲಭವಾಗಿ ಗುರುತಿಸ್ಬೋದು ಇದನ್ನು. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಅವಳು ಪ್ಲಸ್ ಹುಡುಗಿ, ಆ ಹುಡುಗಿ. ಇದು ಪ್ಲಸ್ ಬೆಕ್ಕು, ಈ ಬೆಕ್ಕು.
ಅವನು ಪ್ಲಸ್ ರಾಮ ಆ ರಾಮ. ಇಲ್ಲಿ ಪೂರ್ವಪದಗಳನ್ನು ನೀವು ಗಮನಿಸಿ, ಸರ್ವನಾಮಗಳು ಬಂದಿದೆ. ಅಂದರೆ ಪೂರ್ವಪದದಲ್ಲಿ ಸರ್ವನಾಮಗಳು ಬಂದರೆ ಅದನ್ನು ಗಮಕ ಸಮಾಸ ಎನ್ನುವರು. ಸರ್ವನಾಮ ಅಂದರೆ ಏನು? ನಾಮಪದದ ಬದಲಾಗಿ ಬರುವ ಪದಗಳನ್ನು ಸರ್ವನಾಮಗಳು ಅಂತ ಹೇಳಿ ಕರಿತೇವೆ. ನಾಮಪದದ ಬದಲಾಗಿ ಬರುವ ಪದಗಳನ್ನು ಸರ್ವನಾಮಗಳು ಅಂತ ಹೇಳಿ ಕರಿತೇವೆ. ನೋಡ್ರಿ, ಇಲ್ಲಿ ಆ ಕಲ್ಲು ಬಿಡಿಸ್ಬರೆದಾಗ ಅದು ಪ್ಲಸ್ ಕಲ್ಲು ಆ ಕಲ್ಲು. ಅದು ಅನ್ನೋದು ಸರ್ವನಾಮ, ಪೂರ್ವಪದದಲ್ಲಿ ಅದು ಬಂದಿದೆ, ಹಾಗಾಗಿ ಇದು ಗಮಕ ಸಮಾಸ. ಅದೇ ರೀತಿಯಾಗಿ ಅವಳು, ಅವಳು ಅನ್ನೋದು ಸರ್ವನಾಮ. ಹುಡುಗಿ, ಅವಳು ಹುಡುಗಿ ಆ ಹುಡುಗಿ. ಇದು ಬೆಕ್ಕು, ಇದು ಅನ್ನೋದು ಸರ್ವನಾಮ. ಇದು ಬೆಕ್ಕು ಈ ಬೆಕ್ಕು. ಅವನು ಪ್ಲಸ್ ರಾಮ ಆ ರಾಮ. ಅವನು ಅನ್ನೋದು ಸರ್ವನಾಮ. ಹಾಗಾಗಿ ಪೂರ್ವಪದದಲ್ಲಿ ಸರ್ವನಾಮಗಳು ಬಂದುಬಿಟ್ರೆ ಬಹಳ ಸುಲಭವಾಗಿ ಗುರುತಿಸಿ ಅದು ಗಮಕ ಸಮಾಸ ಅಂತೇಳಿ. ಅದು, ಅವಳು, ಇದು, ಅವನು, ಈ ಥರ ಸರ್ವನಾಮಗಳು ಬಂದರೆ ಅದನ್ನು ನಾವು ಗಮಕ ಸಮಾಸ ಅಂತ ಹೇಳಿ ಕರಿತೇವೆ. ಮುಂದಿನದು ಬಹುವ್ರೀಹಿ ಸಮಾಸ. ಬಹುವ್ರೀಹಿ ಸಮಾಸ ಅಂತ ಅಂದರೆ ನೋಡಿ ಸ್ನೇಹಿತರೆ, ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಮುಖ್ಯವಾಗಿರಲ್ಲ. ಮತ್ತೊಮ್ಮೆ, ಪೂರ್ವಪದ ಮತ್ತು ಉತ್ತರ ಪದ ಮುಖ್ಯವಾಗಿರದೆ ಅನ್ಯ ಪದ ಅಂದರೆ ಬೇರೊಂದು ಪದ ಮುಖ್ಯವಾದರೆ ಅದನ್ನು ಬಹುವ್ರೀಹಿ ಸಮಾಸ ಅಂತೇಳಿ ಕರಿತೇವೆ. ಮತ್ತೊಮ್ಮೆ ನೋಡಿ, ಪೂರ್ವಪದ ಮತ್ತು ಉತ್ತರ ಪದ ಮುಖ್ಯವಾಗಿರದೆ ಅನ್ಯ ಪದ ಅಂದರೆ ಬೇರೊಂದು ಪದ ಮುಖ್ಯವಾದರೆ ಅದನ್ನು ಬಹುವ್ರೀಹಿ ಸಮಾಸ ಅಂತ ಹೇಳಿ ಕರಿತೇವೆ. ಉದಾಹರಣೆ ನೋಡಿ, 3 ಪ್ಲಸ್ ಕಣ್ಣು ಉಳ್ಳವನು ಯಾವನು ಅವನು ಮುಕ್ಕಣ್ಣ. ಇಲ್ಲಿ ನೋಡಿ, 3 ಅನ್ನೋದು ಪೂರ್ವಪದ, ಕಣ್ಣು ಉಳ್ಳವನು ಯಾವನು ಅವನು ಉತ್ತರ ಪದ. ಇವೆರಡೂ ಪದಗಳು ಮುಖ್ಯವಾಗ್ತಾ ಇಲ್ಲ ನಮಗೆ. ಇಲ್ಲಿ ಮುಕ್ಕಣ್ಣ ಅನ್ನೋದು ಪ್ರಧಾನವಾಗ್ತಾ ಇದೆ. ಹಾಗಾಗಿ ಇದು ಬಹುವ್ರೀಹಿ ಸಮಾಸ. 3 ಪ್ಲಸ್ ಕಣ್ಣು ಉಳ್ಳವನು ಯಾವನು ಅವನು ಮುಕ್ಕಣ್ಣ. ಅದೇ ರೀತಿಯಾಗಿ 4 ಪ್ಲಸ್ ಮುಖ ಉಳ್ಳವ ಯಾವನು ಅವನು ನಾಲ್ಮಗ. ಇಲ್ಲಿ 4 ಅನ್ನೋದು ಪೂರ್ವಪದ, ಮುಖ ಉಳ್ಳವ ಯಾವನು ಅವನು ಅಂತಕ್ಕಂಥದ್ದು ಉತ್ತರ ಪದ. ಇವೆರಡೂ ಮುಖ್ಯ ಆಗ್ತಿಲ್ಲ ಈ ಸಮಾಸದಲ್ಲಿ. ಮತ್ತೊಂದು 3ನೆಯ ಪದ ಬರ್ತಾ ಇದೆ, ನಾಲ್ಮೊಗ ಅಂತೇಳಿ. ನಾಲ್ಮೊಗ ಅಂದರೆ ಬ್ರಹ್ಮ, 4 ಮುಖವನ್ನೇ ಉಳ್ಳವನು ಯಾವನು ಅವನನ್ನು ನಾಲ್ಮೊಗ ಅಂತ ಕರಿತೀವಿ. ಯಾರು? ಬ್ರಹ್ಮ. ಹಾಗಾಗಿ ಇದು ಬಹುವ್ರೀಹಿ ಸಮಾಸ. ಅದೇ ರೀತಿಯಾಗಿ ಚಕ್ರವನ್ನು ಪ್ಲಸ್ ಪಾಣಿಯಲ್ಲಿ ಉಳ್ಳವ ಯಾವನು ಅವನು ಚಕ್ರಪಾಣಿ. ನೋಡಿ, ಚಕ್ರವನ್ನು ಅನ್ನೋದು ಪೂರ್ವಪದ, ಪಾಣಿಯಲ್ಲಿ ಉಳ್ಳವ ಯಾವನು ಅವನು ಉತ್ತರ ಪದ. ಇವೆರಡೂ ಪ್ರಧಾನವಾಗ್ತಾ ಇಲ್ಲ. 3ನೇ ಪದ ಬರ್ತಾ ಇದೆ, ಚಕ್ರಪಾಣಿ. ಯಾರು ಚಕ್ರಪಾಣಿ? ಪಾಣಿ ಅಂದರೆ ಕೈ, ಕೈಯಲ್ಲಿ ಚಕ್ರವನ್ನು ಉಳ್ಳವನು ಯಾರು? ವಿಷ್ಣು. ಹಾಗಾಗಿ ಚಕ್ರಪಾಣಿ ಅನ್ನೋದು ಬಹುವ್ರೀಹಿ ಸಮಾಸ. ಒಟ್ಟು 8 ಸಮಾಸಗಳಿದ್ದಾವೆ. 8 ಸಮಾಸಗಳ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಮತ್ತು ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು.